ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯಲ್ಲಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪ ಶೈಲಪುತ್ರಿ ದೇವಿ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಥಿಯಿಂದ ಆರಂಭಿಸಿ ನವಮಿಯವರೆಗೆ ಆಚರಿಸುವ 9 ರಾತ್ರಿಗಳ ಹಬ್ಬವೇ ನವರಾತ್ರಿ ಅಥವಾ ದಸರಾ ಹಬ್ಬ. ಇದನ್ನು ನಾಡ ಹಬ್ಬವೆಂದು ಕೂಡ ಕರೆಯುತ್ತಾರೆ. ನವರಾತ್ರಿಯಲ್ಲಿ ದುರ್ಗಾದೇವಿಯ ಅಥವಾ ಶಕ್ತಿ ದೇವತೆಯ ಪೂಜೆಗೆ ವಿಶೇಷವಾದ ಆದ್ಯತೆ, ವಿಶಿಷ್ಟವಾದ ವಿಧಿವಿಧಾನಗಳಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ದುಷ್ಟ ರಾಕ್ಷಸನಾದ ಮಹಿಷಾಸುರನ ಮರ್ದನಕ್ಕಾಗಿ ದೇವಿಯು 9 ದಿನಗಳ ಕಾಲ ವಿವಿಧ ರೂಪಗಳನ್ನು ತಾಳಿ ಅವನೊಡನೆ ಯುದ್ಧ ಮಾಡಿ 10ನೆಯ ದಿನ ವಿಜಯವನ್ನು ಪಡೆದಳು. ಆದ್ದರಿಂದ ಆ ದಿನವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ದೇವಿಯ ದೇವಸ್ಥಾನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡಿ ಪೂಜಿಸಿ ಪ್ರಾರ್ಥಿಸುತ್ತಾರೆ. ಎಲ್ಲಾ ದಿನಗಳಲ್ಲೂ ನಿತ್ಯ ಪೂಜೆ, ನೈವೇದ್ಯ, ವಿಶೇಷವಾದ ಭೋಜನ ಇತ್ಯಾದಿಗಳು ನಡೆಯುತ್ತವೆ. ಇದರ ಅಂಗವಾಗಿ ಬೊಂಬೆಗಳನ್ನು ಕೂರಿಸಿ ಅಲಂಕರಿಸುವ ಸಂಪ್ರದಾಯವು ಕೆಲವೆಡೆ ಕಂಡುಬರುತ್ತದೆ. ಪ್ರಥಮ ದಿನದಂದು ಆವಾಹನೆ ಮಾಡಿದ ದುರ್ಗಾದೇವಿಯ ಮಣ್ಣಿನ ಮೂರ್ತಿಯನ್ನು ದಶಮಿಯ ದಿನದಂದು ವಿಸರ್ಜಿಸಿ ಪರಸ್ಪರ ಬಂಧು ಮಿತ್ರರೊಂದಿಗೆ ಬನ್ನಿಯ ಪತ್ರೆಯನ್ನು ಕೊಡುವುದರ ಮೂಲಕ ಶುಭ ಕೋರುತ್ತಾರೆ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ. ಇವಳು ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು. ಆಗ ಅವಳ ಹೆಸರು ಸತಿ ಎಂದಿತ್ತು. ಇವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞ ಮಾಡಿದನು. ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು. ಆದರೆ ಶಿವನನ್ನು ಈ ಯಜ್ಞದಲ್ಲಿ ಆಮಂತ್ರಿಸಿರಲಿಲ್ಲ. ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ತಿಳಿದಾಗ ಅವಳ ಮನಸ್ಸು ಅಲ್ಲಿಗೆ ಹೋಗಲು ಉತ್ಸುಕವಾಯಿತು. ತನ್ನ ಈ ಬಯಕೆಯನ್ನು ಶಿವನ ಬಳಿ ತಿಳಿಸಿದಳು. ಎಲ್ಲವನ್ನೂ ವಿಚಾರ ಮಾಡಿ ಶಿವನು ಕೊನೆಗೆ ಹೇಳಿದನು, ಪ್ರಜಾಪತಿ ದಕ್ಷನು ಯಾವುದೋ ಬಲವಾದ ಕಾರಣದಿಂದ ನನ್ನಲ್ಲಿ ಸಿಟ್ಟುಕೊಂಡು ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿರುವನು ಹಾಗೂ ಅವರ ಯಜ್ಞ ಭಾಗವನ್ನು ಅವರಿಗೆ ಅರ್ಪಿಸಿರುವನು. ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆದಿಲ್ಲ, ಯಾವುದೇ ಸೂಚನೆಯೂ ಕೊಡಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಬೇಡ, ಯಾವುದೇ ಪ್ರಕಾರದಿಂದ ಶ್ರೇಯಸ್ಕರವಾಗಲಾರದು. ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ. ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ. ಅವಳ ಪ್ರಬಲ ಆಗ್ರಹವನ್ನು ಕಂಡು ಕೊನೆಗೆ ಭಗವಾನ್ ಶಿವನು ಅವಳಿಗೆ ಅಲ್ಲಿಗೆ ಹೋಗಲು ಅನುಮತಿ ಇತ್ತನು. ಸತಿಯು ತಂದೆಯ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಯಾರೂ ಆದರ ಮತ್ತು ಪ್ರೇಮದಿಂದ ಮಾತನಾಡಿಸಲಿಲ್ಲ. ಎಲ್ಲರೂ ಮುಖ ತಿರುಗುತ್ತಿದ್ದರು. ಕೇವಲ ಅವಳ ತಾಯಿಯು ಮಾತ್ರ ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು. ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಭಾವವೇ ತುಂಬಿತ್ತು ಹೊರತು ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು. ಅಲ್ಲಿ ಎಲ್ಲೆಡೆ ಭಗವಾನ್ ಶಿವನ ಕುರಿತು ತಿರಸ್ಕಾರದ ಭಾವವೇ ತುಂಬಿರುವುದನ್ನು ಅವಳು ನೋಡಿದಳು. ದಕ್ಷನು ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನು ಆಡಿದನು. ಇದೆಲ್ಲವನ್ನು ನೋಡಿ ಸತಿಯ ಹೃದಯವು ಕ್ಷೋಭೆ, ದುಃಖ ಹಾಗೂ ಕ್ರೋಧದಿಂದ ಕೂಡಿತು. ಅವಳು ತನ್ನ ಪತಿಯಾದ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸದಾದಳು. ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ತಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅವಳಿಗನ್ನಿಸಿತು. ಕೂಡಲೇ ಅವಳು ದಕ್ಷನು ಮಾಡುತ್ತಿದ್ದ ಯಜ್ಞಕುಂಡಕ್ಕೆ ಜಿಗಿದು ಯೋಗಾಗ್ನಿಯಲ್ಲಿ ಸುಟ್ಟು ತನ್ನ ಪ್ರಾಣತ್ಯಾಗ ಮಾಡಿದಳು. ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ಷುದ್ರನಾಗಿ ತನ್ನ ಗಣಗಳನ್ನು ಕಳುಹಿಸಿ ದಕ್ಷನ ಆ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದನು. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು. ಅವಳು ಆಗ ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು. ಪಾರ್ವತಿ, ಹೈಮವತಿ ಇವೂ ಕೂಡ ಅವಳದೇ ಹೆಸರುಗಳಾಗಿವೆ. ಉಪನಿಷತ್ತಿನ ಒಂದು ಕಥೆಯನುಸಾರ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು. ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆ ಆಯಿತು. ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು. ನವದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ. ನವರಾತ್ರಿಯ ಮೊದಲನೇ ದಿನದಲ್ಲಿ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ. ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆ ಪ್ರಾರಂಭವಾಗುತ್ತದೆ.